ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ಶರ್ಜಿ. ನೀವು ನೋಡ್ತಾ ಇದ್ದೀರಾ JBM TV. 60ರ ವಯಸ್ಸಿಗೆ ಎಲ್ಲರೂ ಹಿರಿಯರಾಗುತ್ತಾರೆ. ಆದರೆ ಇಲ್ಲಿ ಒಂದು ಹಿರಿಯರ ಸಮೂಹವಿದೆ. ಏನಿದು ಹಿರಿಯರ ಸಮೂಹ ಅಂತಂದರೆ, ಬಾಗಲಕೋಟೆಯ ನವನಗರದಲ್ಲಿ ಇದ್ದಂತಹ ಒಂದು ಯೂನಿಟಿ. ಅಲ್ಲಿ ಹಿರಿಯ ನಾಗರಿಕರ ಹಗಲು ಯೋಗಕ್ಷೇಮ ಕೇಂದ್ರ ಅಂಥೇಳಿ ಸ್ಥಾಪನೆಯಾಗಿದೆ. ಅದು ರಾಜ್ಯ ಸರ್ಕಾರದಿಂದ ಅನುಮೋದನೆಗೊಳ್ಳಪಟ್ಟಂತಹ ಒಂದು ಯೋಜನೆ. ಈ ಯೋಜನೆಯನ್ನು ಅಲ್ಲಿಯ ಸ್ಥಳೀಯರಾದಂತಹ ಸಿದ್ದಿಂಗಪ್ಪ ಗುಳೇದ್ ಇವರು ಚೇರ್ಮನ್ನರು ಅದನ್ನು ನೋಡಿಕೊಳ್ಳುತ್ತಾರೆ. ಅಲ್ಲಿ ನಡೆತಕ್ಕಂಥ ಕಾರ್ಯಚಟುವಟಿಕೆಗಳೇನು, ಅಲ್ಲಿ ಹಿರಿಯರು ಯಾತಕ್ಕಾಗಿ ಸೇರುತ್ತಾರೆ, ವಯೋನಿವೃತ್ತಿಯಾದ ನಂತರ ಅವರ ಯೋಗಕ್ಷೇಮದ ಬಗ್ಗೆ ಅಲ್ಲಿ ಏನು ನಡೀತಾ ಇದೆ, ಇವೆಲ್ಲವನ್ನು ತಮಗೆ ತೋರಲಿದ್ದೇವೆ. ವೀಕ್ಷಿಸೋಣ ಬನ್ನಿ. ಬಾಗಲಕೋಟೆಯ ನವನಗರದಲ್ಲಿ ಸೇವಾ ಟ್ರಸ್ಟ್ ದಿ ಡಿಸೇಬಲ್ಡ್ ಮತ್ತು ವಿಕಲಚೇತನ ಹಾಗೂ ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆಯ ಅನುಮೋದನೆಗೊಳಪಟ್ಟಂತಹ ಹಿರಿಯ ನಾಗರಿಕರ ಯೋಗಕ್ಷೇಮ ಹಗಲು ಯೋಗಕ್ಷೇಮ ಕೇಂದ್ರ. ಈ ಕೇಂದ್ರದಲ್ಲಿ ನಾನು ಭೇಟಿಯಾಗಿ ಇಲ್ಲಿ ಬಂದಿದ್ದೇನೆ. ಆದರೆ ಇಲ್ಲಿ ಎಲ್ಲರೂ ನಿವೃತ್ತಿಯಾದಂತಹ ಜನರು ಅವರ ತಮ್ಮ ಒಂದು ಅನಿಸಿಕೆ ಅಭಿಪ್ರಾಯಗಳನ್ನು ಸಂಗ್ರಹಿಸಲು ನಾನು ಇಲ್ಲಿಗೆ ಬಂದಿದ್ದೀನಿ. ಇಲ್ಲಿ ನಮ್ಮ ಈ ಸಂಘಕ್ಕೆ ಚೇರ್ಮನ್ರಾದಂತಹ ಸಿದ್ದಿಂಗಪ್ಪ ಗುಳೇದ್ ಅವರಿಗೆ ಈ ಸಂಘದ ಬಗ್ಗೆ ಮಾತಾಡಬೇಕಂತ ಅವರಲ್ಲಿ ಕೇಳ್ಕೊತಾರೆ. ಇದೊಂದು ಹಿರಿಯ ನಾಗರಿಕರ ಹಗಲು ಯೋಗಕ್ಷೇಮ ಕೇಂದ್ರ ರಾಜ್ಯ ಸರ್ಕಾರದ ಒಂದು ಕಾರ್ಯಕ್ರಮ. ರಾಜ್ಯ ಸರ್ಕಾರದ ಒಂದು ಕಾರ್ಯಕ್ರಮ 60 ವರ್ಷ ಆದ ನಂತರ ಪ್ರತಿಯೊಬ್ಬರಿಗೂ ಕೆಲಸ ಇರೋಂಗಿಲ್ಲ. ಇಷ್ಟು ದಿವಸ ದುಡಿದು ಸಲುವಿ ಎಲ್ಲ ಸಂಸಾರ ನಡೆಸುತ್ತ ಬಂದಿರ್ತಾರೆ. ಅವರಿಗೆ ಟೈಮ್ ಪಾಸ್, ಮಾನಸಿಕ ನೆಮ್ಮದಿ, ದೈಹಿಕ ನೆಮ್ಮದಿ ಬೇಕಾಗಿರ್ತದೆ ಅವರಿಗೆ. ಅದರ ಸಲುವಾಗಿ ರಾಜ್ಯ ಸರ್ಕಾರ ಇದೊಂದು ವಿಚಾರ ಮಾಡಿ 60 ವರ್ಷದ ನಂತರ ಅವರಿಗಾಗಿ ಒಂದು 5-6 ತಾಸು ಟೈಮ್ ಹೆಂಗೆ ಕಳೀಬೇಕು ಅನ್ನೋದ್ರ ಬಗ್ಗೆ ಈ ಕೇಂದ್ರವನ್ನು ಕಾರ್ಯರೂಪಕ್ಕೆ ತಂದಾರೆ. ಈ ಕೇಂದ್ರ ನಮ್ಮ ಸಂಸ್ಥೆಗೆ ಒಟ್ಟು ಈ ರಾಜ್ಯದೊಳಗೆ 26 ಕೇಂದ್ರಗಳು, ಪ್ರತಿ ಜಿಲ್ಲೆಗೆ ಒಂದರಂತೆ. ಆ ರೀತಿ ಬಾಗಲಕೋಟೆ ಜಿಲ್ಲೆಗೆ ನಮ್ಮ ಸಂಸ್ಥೆ ಕೊಟ್ಟಿದ್ದು. ನಾವು ಇದನ್ನು ಈ ಹಿರಿಯ ನಾಗರಿಕರಿಗಾಗಿ ಯಾವ ರೀತಿ ನಡೆಸಬೇಕು, ಇಲ್ಲಿ ಪ್ರತಿದಿನ ನರ್ಸ್ ಬರ್ತಾರೆ, 15 ದಿವಸ ವಾರಕ್ಕೊಂದು ಸಲ ಡಾಕ್ಟರ್ ಬರ್ತಾರೆ, ಆನಂತರ ಒಬ್ಬರು ಸಮಾಜ ಕಾರ್ಯಕರ್ತರಿರ್ತಾರೆ, ಆನಂತರ ಕೆಲವೊಬ್ಬರು ಅಡುಗೆ ಮಾಡಲಿಕ್ಕೆ ಒಬ್ಬರು ಹೆಲ್ಪರ್ ಇರ್ತಾರೆ. ಅಂದರೆ ಇದು ಹಿರಿಯ ನಾಗರಿಕರಿಗೆ 10 ಗಂಟೆಯಿಂದ ಬರಕತ್ತೀರಂದ್ರೆ 12:30ವರೆಗೆ ಟಿಫಿನ್ನು ಮತ್ತು ಟೀ. ಆ ನಂತರ ಎಲ್ಲರಿಗೂ ಅಂದರೆ ಕೆಲವೊಬ್ಬರು ಬುಕ್ಕ ಓದ್ತಾರೆ. 2000 ಬುಕ್ ಅದಾವ, ಕಾದಂಬರಿ, ಕಥೆ, ಪೌರಾಣಿಕ. ಆನಂತರ 7 ಪೇಪರ್ಗಳು ಬರ್ತಾವೆ, ದಿನಪತ್ರಿಕೆ. ಆನಂತರ ಮಂತ್ಲಿ ಮತ್ತು ವೀಕ್ಲಿ ಮ್ಯಾಗ್ಜಿನ್ ಬರ್ತಾವೆ, ಅಂದರೆ ಓದಲಿಕ್ಕೆ. ಆನಂತರ ಇಲ್ಲಿ 4 ಕೆರಮ್ಗಳದಾವೆ, 4 ಕೆರಮ್ಗಳು, 1-2 ಚೆಸ್. ಯಾರು ಚೆಸ್ ಆಡೋರು ಆಡ್ತಾರೆ, ಕೆರಮ್ ಆಡೋರು ಆಡ್ತಾರೆ. ಆನಂತರ ಕೆಲವೊಬ್ಬರು ತಮ್ಮ ಸಂಸಾರಿಕ ಮತ್ತು ಸಾಮಾಜಿಕ ಮತ್ತು ಈ ಆರ್ಥಿಕ ವಿಚಾರ ಬಗ್ಗೆ ಕೆಲವೊಬ್ಬರು ಚರ್ಚೆ ಮಾಡ್ತಾರೆ. 10 ಹಲವು ರೀತಿ ಎಲ್ಲ ಜನರು ಬರ್ತಾರೆ ಇಲ್ಲಿ. ತಮ್ಮ ನೆಮ್ಮದಿಯಿಂದ ಸಂತೋಷ 3-4 ತಾಸು ಅವ್ರಿಗೆ ಟೈಮ್ ಹೆಂಗೆ ಹೋಗೈತೆ ಅನ್ನೋದೇ ಗೊತ್ತಾಗೋದಿಲ್ಲ. ಹೀಗಾಗಿ ಅವರು ತಮ್ಮ ನಿವೃತ್ತಿ ವಯಸ್ಸನ್ನು, ನಿವೃತ್ತಿ ಜೀವನವನ್ನು, ಇದನ್ನು ಯಾವ ರೀತಿ ಕಳೀಬೇಕು ಅನ್ನೋದನ್ನು ಸಂತೋಷದಿಂದ ಪ್ರತಿದಿನ ತಪ್ಪಿಸಲಾರ್ದ ಕನಿಷ್ಠ ನಮ್ಮದು ಟಾರ್ಗೆಟ್ 50, ಕನಿಷ್ಠ ಒಂದು ದಿವ್ಸಕ್ಕೆ 50 ಮಂದಿ ಬರಬೇಕು. ಆದರೆ 70-80 ಮಂದಿ ಬರ್ತಾರೆ. ನಮಗೆ ಸಂತೋಷ. ಎಷ್ಟು ಜನ ಹೆಚ್ಚಿಗೆ ಬರ್ತಾರೆ, ಯಾರು ಒಂದು ಸಂತೋಷದಿಂದ ಇಲ್ಲಿ ಟೈಮ್ ಪಾಸ್ ಮಾಡಿ ಹೋಗ್ತಾರೆ, ಅದು ನಮಗೆ ಒಳ್ಳೆಯದು. ಆ ನಂತರ ನಮ್ಮಲ್ಲಿ ರಿಜಿಸ್ಟ್ರೇಷನ್ನು 350 ಜನ ರಿಜಿಸ್ಟ್ರೇಷನ್ ಮಾಡ್ಯಾರ. ಎಲ್ಲ ಜನರು ಹೆಚ್ಚು ಕಡಿಮೆ ಒಂದು ದಿವ್ಸ ಒಬ್ಬರು ಬರ್ತಾರೆ, ಮತ್ತೊಂದು ದಿವ್ಸ ಬಿಡ್ತಾರೆ. ಹಿಂಗೆ ಒಟ್ಟು ತಮಗೆ ಯಾವ ಟೈಮ್ ಸಿಗುತ್ತೆ ತಮ್ಮ ಸಂಸಾರದ ಬಿಡುವು ಮಾಡಿಕೊಂಡು ಟೈಮ್ ಪಾಸ್ ಮಾಡಲಿಕ್ಕೆ ಬರಲಿಕ್ಕೆ ಕನಿಷ್ಠ ಡೈಲಿ 70 ಜನ ನಾವು ನಾಷ್ಟ, ಟೀ,
ಎಲ್ಲ ಕೊಟ್ಟು ಎಲ್ಲರೂ ಸಂತೋಷದಿಂದ ಇರುವಂಗೆ ನಾವು ನೋಡ್ಕೊಂತೀವಂತ ತಮ್ಮಲ್ಲಿ ಕೇಳ್ಕೊತೀವಿ. ನನ್ನ ಹೆಸರು MS ಯರಗಲ್ ಅಂತೇಳಿ ಸಹಕಾರಿ ಇಲಾಖೆಯಾಗಿ ಅಸಿಸ್ಟೆಂಟ್ ರಿಜಿಸ್ಟ್ರಾರ್ ಆಫ್ ಕೋಆಪರೇಟಿವ್ ಸೊಸೈಟಿ ಅಂತ ರಿಟೈರ್ ಆಗಿ ನಾನು 33 ವರ್ಷ ಸರ್ವಿಸ್ ಮಾಡೀನಿ. ನನಗೆ ದೈಹಿಕವಾಗಿ ಆರೋಗ್ಯವಾಗಿದ್ದೇನೆ ಮತ್ತು ಮಾನಸಿಕವಾಗಿ ಅಂದರೆ ಜೀವನಕ್ಕೆ ಸಂತೋಷದಿಂದ ಕಳೆಯೋದಕ್ಕೆ ಮತ್ತು 4 ಮಂದಿ ಕೂಡ ಇಂಟ್ರ್ಯಾಕ್ಟ್ ಮಾಡೋಕ್ಕೆ, ಆಮೇಲಿಂದ ನಮ್ಮ ಅನಿಸಿಕೆಗಳನ್ನು ಮತ್ತು ವಿನಿಮಯ ಮಾಡಿಕೊಂಡು ನಮ್ಮ ಆಯುಷ್ಯವನ್ನು ಹೆಚ್ಚಾಗತ್ತೆ ಹೊರತಾಗಿ ಆನಂದದಿಂದ ಇರ್ತೀವಿ ನಾವಿಲ್ಲಿ. ಏನಂತಂದ್ರೆ ಒಬ್ರಿಗೊಬ್ರಿಗೆ ಬೇರೆ ಬೇರೆ ಇಲಾಖೆಯಿಂದ ಬಂದಿರ್ತಾರೆ. ನಾವು ನಮ್ಮ ಸರ್ವಿಸ್ನ್ಯಾಗ ಸಹಕಾರಿ ಇಲಾಖೆ ಕೂಡ ಒಡನಾಡಿತನ ಇರ್ತೈತಿ. ಇಲ್ಲಿ ಎಲ್ಲ ನಮ್ಮ ಇಲಾಖೆ ಕೂಡ ಒಡನಾಡಿತನ, ಸೋದರತ್ವ ಮತ್ತು ಆತ್ಮೀಯತೆ ಬೆಳೆದು ಒಬ್ರಿಗೊಬ್ರಿಗೂ ತಮ್ಮ ಅನಿಸಿಕೆಗಳನ್ನು ದುಃಖ ದುಮ್ಮಾನಗಳನ್ನು ಹೇಳಿಕೊಂಡು ಆರೋಗ್ಯವಾಗಿ ಇರೋಕ್ಕೆ ಪ್ರಯತ್ನ ಮಾಡುವಂಥ ಒಂದು ಕೇಂದ್ರ ಅಂತಂದ್ರೆ ಈ ಹಗಲು ಯೋಗಕ್ಷೇಮ ಕೇಂದ್ರ ಅಂತ ನಾವು ಹೇಳಕ್ಕೆ ಬಯಸ್ತೀವಿ. ಹೆಸರು ಮುರುಗೇಶ್ ಲೋಕಾಪುರ ಅಂತ. ನಾನು ಒಂದು ಕೇಂದ್ರ ಸರ್ಕಾರಿ ನೌಕರಿ ನಿವೃತ್ತ. ನನಗೆ ರಿಟೈರ್ಮೆಂಟ್ ಆದಮೇಲೆ ಒಂದು ಸಮಸ್ಯೆ ಆಯ್ತು. ಟೈಮ್ ಪಾಸ್ ಮಾಡೋದೊಂದು, ಎಲ್ಲೇ ಮಿಕ್ಸ್ ಆಗಬೇಕು, ಎಂಥ ಕಂಪ್ಯೂಟರ್ ಮಿಕ್ಸ್ ಹಾಕ್ಕೊಂಡು ಒಂದು ಪ್ರಾಬ್ಲಮ್ ಇತ್ತು. ಇಲ್ಲಿ ಒಳ್ಳೆ ಮಿತ್ರರು ಅದಾರ ಮತ್ತು ಕೇರಂಗಿರು ನನಗೆ ಆಡಕ್ಕೆ ಬರ್ತಿದ್ದಿಲ್ಲ. ಇಲ್ಲಿ ಬಂದ ಮೇಲೆ ಕಲ್ತೀನಿ. ಅದಕ್ಕೆ ಚೇರ್ಮನ್ರು ಮತ್ತು ಬೇರೆ ಬೇರೆ ಕಲಿಸ್ಯಾರ, ಅವರೆಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಆದ್ರೆ ಒಂದು ನಾನು ಸರ್ಕಾರಕ್ಕೆ, ಯಾವುದೇ ಸರ್ಕಾರ ಇರಲಿ, ಇದು ಮಿತಿ ಐತಲ್ಲ 50 ಇದ್ದಿದ್ದು ಹೆಚ್ಚಿಗೆ ಮಾಡಬೇಕು. ಭಾಳ ಮಂದಿ ನಿವೃತ್ತರು ಯಾವುದೇ ವೃತ್ತಿ ಇರಲಿ, ಅದು ಪ್ರೈವೇಟ್ ಇರಲಿ, ಗೌರ್ಮೆಂಟ್ ಇರಲಿ, ಸೆಮಿ ಪ್ರೈವೇಟ್ ಇರಲಿ, ಅವರೆಲ್ಲರೂ ಕೂಡಿ ಆರಾಮಿರೋಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಮತ್ತು ಇವೇನು ಫೆಸಿಲಿಟಿನ ಜಾಸ್ತಿ ಮಾಡಿ ಇದೆಲ್ಲ ಬಜೆಟ್ದಾಗ ಹೆಚ್ಚಿಗೆ ಪ್ರಯೋಜನ ಮಾಡಿ ಸರ್ಕಾರ ಒದಗಿಸ್ಬೇಕಂತ ನಾ ಈ JBM TV ಮೂಲಕ ಕೇಳ್ಕೊತಾ ಇದ್ದೀನಿ. SH ದಿಡ್ಡಿ ಬಾಗಿಲ್ ಅಂತ ಜಿಲ್ಲಾ ಮುಖ್ಯ ಗ್ರಂಥಾಲಯಾಧಿಕಾರಿ, ಸಾರ್ವಜನಿಕ ಇಲಾಖೆ ಗ್ರಂಥಾಲಯಾಧಿಕಾರಿ. ಇಲ್ಲಿ ಬರೋರು ಎಲ್ಲರೂ ನಿವೃತ್ತಿ ಹೊಂದಿದವರೇ, ಎಲ್ಲರೂ ಆಫೀಸರ್ಸೇ. ಅವರಿಗೆ ನಮಗೆಲ್ಲರಿಗೂ ಆ ಟೈಮ್ ಕಳೆಯೋದು ಒಂದು ದೊಡ್ಡ ಸಮಸ್ಯೆ ಆಗಿತ್ತು. ಅದಕ್ಕೋಸ್ಕರ ಈ ಸರ್ಕಾರದ ಯೋಜನೆಯಿಂದ ನಮಗೆಲ್ಲರಿಗೂ ಭಾಳ ಉಪಯೋಗ ಆಗ್ಯದ. ಇಲ್ಲಿ ಬರೋರು ಎಲ್ಲರೂ ಹೈಲಿ ಎಜುಕೇಟೆಡ್, ಕ್ವಾಲಿಫೈಡು, ಬೇರೆ ಬೇರೆ ಇಲಾಖೆ ಒಳಗೆ ಸೇವೆ ಸಲ್ಲಿಸಿದವರು. ಅಂಥವರು ವಿಚಾರ ವಿನಿಮಯ ಮಾಡೋದು, ಆಟ ಪಾಠ, ಪೇಪರು, ಡಿಸ್ಕಷನ್ ಅದು ಎಲ್ಲ ನಡೀತದೆ. ಭಾಳ ಸಂತೋಷ. ಈ ಥರ ನಮಗೆಲ್ಲ ವ್ಯವಸ್ಥೆ ಮಾಡಿದ ಈ ಕೇಂದ್ರದ ನಮ್ಮ ಗೌರವ ಅಧ್ಯಕ್ಷರು ನಾವು ಥ್ಯಾಂಕ್ಸ್ ಹೇಳಬೇಕಾಗ್ತದೆ. ಯಾಕೆ ಈ ಕೇಂದ್ರ ಇರದೇ ಇದ್ರೆ ನಮಗೆ ದೊಡ್ಡ ಪ್ರಮಾಣದೊಳಗೆ ಸಮಸ್ಯೆ ಆಕಿತ್ತು. ನಾವು ಹೊತ್ತು ಎಲ್ಲಿ ಕಳೆದು ಗುಡಿಯಾಗ ಕುಂತ್ರೆ ಭಕ್ತರು ಬಂದು ಇಲ್ಲಿ ಯಾಕೆ ಕುಂದಿರ್ತಾರೆ ನಿಮ್ಮ ಮರ ಅಂತಾರೆ. ಬಸ್ ಸ್ಟ್ಯಾಂಡ್ನಾಗ ಕುಂತ್ರೆ ಪ್ಯಾಸೆಂಜರ್ಸು ಹೇಳ್ರಿ ಜಾಗ ಇಲ್ಲ. ಈ ಕೇಂದ್ರದಿಂದ ನಾವು ನೆಮ್ಮದಿಯಾಗಿ ಇರ್ತೀವಿ. ಯಾವುದು ನಮಗೆ ತೊಂದರೆ, ತಕರಾರು, ಕಿರಿಕಿರಿ ಯಾವುದೂ ಇಲ್ಲ. ನಮಗೆ ಚಾ ಆಕತಿ, ನಾಷ್ಟ ಆಕತಿ, ಕೇರಮ್ಮು, ಚೆಸ್ಸು, ಪೇಪರು, ಬುಕ್ಸು, ಏನೆಲ್ಲ ಸೌಲಭ್ಯಗಳು ನಮಗೆ ಸಿಗ್ತಾವೆ. ಅದಕ್ಕೆ ಈ ಕೇಂದ್ರದೊಳಗಿರುವಂಥ ಸೌಲಭ್ಯ ಖರೆ ಅಂತಂದ್ರೆ ನಾವು ಇಲ್ಲಿ ಬರೋರೆಲ್ಲ ಒಂಥರ ಅದೃಷ್ಟವಂತರು. ಈ ನಮ್ಮ ನಿವೃತ್ತಿ ಜೀವನಕ್ಕೆ ಈ ಕೇಂದ್ರ ಒಂದು ಸ್ವರ್ಗ ಇದ್ದಂಗೆ, ನಮಗೆ ಕೈಲಾಸ ಇದ್ದಂಗೆ. ಅದಕ್ಕೆ ನಾ ಇದ್ರ ಬಗ್ಗೆ ಎಷ್ಟು ಹೇಳಿದರೂ ಸಾಲದು. ಇದಕ್ಕೆ ನಿಮ್ಮ TV ಮುಖಾಂತರ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ನನ್ನ ಹೆಸರು ಚಂದ್ರಶೇಖರ್ ಮಲ್ಲಯ್ಯ ದೊಡ್ಡಮನಿ. ನಾನು ಕಾರ್ಯಪಾಲ ಅಭಿಯಂತರಾಗಿ ನಿವೃತ್ತಿ ಹೊಂದಿರ್ತೇನೆ. ಇಲ್ಲಿ ಬರುವ ಉದ್ದೇಶದಿಂದ ಎಲ್ಲರೂ ಒಂದೊಂದು ಮಾತು ಹೇಳಿದ್ರು, ಅವೆಲ್ಲ ಕರೆಕ್ಟ್ ಇದೆ. ಇನ್ನೊಂದು 2 ಮಾತು ಅಂದರೆ, ನಮ್ಗಿಂತ ಹೆಚ್ಚು ಸೀನಿಯರ್ ಸಿಟಿಜನ್ ಅಂದರೆ 60 ವರ್ಷ, 70 ವರ್ಷ, 80 ವರ್ಷ, 95 ವರ್ಷದಾಗ ಇದ್ದಾರೆ ಎಲ್ಲರೂ. ಅವ್ರು ನೋಡಿ ನಾವು ಇನ್ನೂ ಕಲಿತಾ ಇದ್ದೀವಿ. ಅವ್ರು ಒಳ್ಳೆ ಗುಣ, ಪ್ರೀತಿ ಹೆಂಗೆ ಹಂಚ್ಕೋಬೇಕು ಕಲಿತೀವಿ, ಆರೋಗ್ಯವಂತರ ಹೆಂಗೆ ಇರಬೇಕು ಅದನ್ನು ಕಲಿತೀವಿ ನಾವು. ಸೊ ಈ ಹಗಲು ಕ್ಷೇಮದಿಂದ ಎಲ್ಲರಿಗೂ ಒಳ್ಳೆಯದಾಗಲಿಕ್ಕೆ ನಾವು ಬಯಸ್ತೀವಿ. ಹಿರಿಯ ನಾಗರಿಕರ ಹಗಲು ಯೋಗಕ್ಷೇಮ ಕೇಂದ್ರದ ಅಧ್ಯಕ್ಷರೇ ಹಾಗೂ ನಮ್ಮ ಎಲ್ಲ ಆತ್ಮೀಯರೇ ಮತ್ತು ಈ ಮಾಧ್ಯಮದ ಶ್ರೀ ಜಕಾತಿಯವರು, ಈ ಹೇಳಬೇಕಾಗಿದ್ದು ಮುಖ್ಯವಾಗಿ ಮನುಷ್ಯನಿಗೆ ನನಗೆ ವಯಸ್ಸಾಯಿತು ಅಂದುಕೊಂಡ್ರೆ ಎಷ್ಟೋ ಕುಗ್ಗಿ ಹೋಗ್ತಾರೆ. ಆ ಒಂದು ಆ ಭಾವನೆಯನ್ನು ಇದು ತೊಡೆದು ಹಾಕ್ತದೆ. ಎಷ್ಟೇ ಏನೇ ಆದರೂ ಕೂಡ ತನ್ನಲ್ಲಿ ಮನೋಸ್ಥೈರ್ಯ ತುಂಬುವಂಥ ಈ ಹಿರಿಯ ನಾಗರಿಕರ ಈ ಯೋಗಕ್ಷೇಮ ಕೇಂದ್ರ ಏನಿದೆ, ಇದು ಒಂದು ದೊಡ್ಡ ಕೆಲಸವನ್ನು
ಮಾನಸಿಕ ಸ್ಥೈರ್ಯವನ್ನು ಕೊಡ್ತದೆ. ಇದರಿಂದ ನಾವು ಆನಂದದಿಂದ ಇಲ್ಲಿ ಕಾಲ ಕಳೆಯಲಿಕ್ಕೆ ಸಾಧ್ಯ ಇದೆ. ಇದು ಈ ಒಂದು ಟ್ರಸ್ಟ್ ಏನು ನಡೆಸ್ಕೊಂಡು ಹೊರಟಿದ್ದಾರೆ ಈ ನಮ್ಮ ಗುಳೆ ಸಾಹೇಬರು, ಅವ್ರಿಗೂ ನಾವು ಎಲ್ಲರ ವತಿಯಿಂದ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತೀವಿ. ನಾನು ಬಸವರಾಜ ತೆಂಗಿನಕಾಯಿ ಅಂತ ಇಲ್ಲಿ ಇರೋದು ನನಗೆ ಗೊತ್ತಿದ್ದಿದ್ದಿಲ್ಲ. ನಮ್ಮ ಗೆಳೆಯ ಒಬ್ಬರು ಹೇಳಿದರು, ಅದಕ್ಕೆ ಅವ್ರ ಜೋಡಿ ಬಂದು ಇಲ್ಲಿ ನಾನು ಟೈಮ್ ಪಾಸ್ ಮಾಡ್ತೀನಿ, ಆಟ ಆಡುವಂದ್ರೆ ನನಗೆ ಭಾಳ ಸಂತೋಷ. ಇಲ್ಲಿ 10-12 ಮಂದಿ ಪರಿಚಯ ಆಗ್ತಾರೆ, ಹೊಸ ಮಂದಿ. ಮತ್ತು ಇಲ್ಲಿ ಬಂದು ಆಡಿದ್ವು, ನಾವು ಆಡಿ ಆರಾಮಿರ್ತೀವಿ, ಆನಂದದಿಂದ. ನಾನು ಬಸವರಾಜ್ ಬಿತ್ನಾಳ್ ಅಂತ. ಈ ಯೋಜನೆ ಸರ್ಕಾರದ್ದು ಒಳ್ಳೆ ಉತ್ತಮ ಯೋಜನೆ. ಹಿರಿಯರು ಇಲ್ಲಿ ವೇಳೆ ಕಳೀಲಿಕ್ಕೆ ಒಂದು ದೊಡ್ಡ ಅವಕಾಶ ಇದೆ. ಪೇಪರ್ಗಳಿವೆ, ಲೈಬ್ರರಿ ಪುಸ್ತಕವನ್ನು ಓದ್ಬೋದು ಮತ್ತು ಕೇರಮ್ ಆಡ್ಬೋದು, ಇಲ್ಲಿ ಚೆಸ್ಸನ್ನು ಆಡ್ಬೋದು. ಈ ಹಿರಿಯರಿಗೆ ಒಂದು ನೆಮ್ಮದಿ ಕೇಂದ್ರ ಅಂತ ಇದು ಭಾಳ ಸೌಖ್ಯ ಐತಿ. ಈ ವ್ಯವಸ್ಥೆ ಇನ್ನೆಷ್ಟು ಸೌಲಭ್ಯಗಳಿಂದ ತುಂಬಲಿ ಮತ್ತು ವೈದ್ಯಕೀಯ ಸೌಲಭ್ಯಗಳು ಈ ಕೇಂದ್ರದಲ್ಲಿ ಸಿಗ್ತಾವು. BP ಚೆಕ್ ಮಾಡಿಸ್ಬೋದು, ಶುಗರ್ ಚೆಕ್ ಮಾಡಿಸ್ಬೋದು. ಆಮೇಲೆ ಈ ಡಾಕ್ಟರ್ ಸಹಾಯವನ್ನು ಪಡೆದು ಈ ಹಿರಿಯ ನಾಗರಿಕರಿಗೆ ಇರುವಂಥ ರೋಗ ರುಜಿಗಳು ನಾವು ಮಾರ್ಗದರ್ಶನ ಪಡಿಬೋದು, ಹೆಚ್ಚಿನ ಉಪಚಾರಕ್ಕೂ ನಾವು ಅನುಕೂಲತೆ ಪಡಿಬಹುದು ಅಂತ ಹೇಳಿ ಈ ಯೋಜನೆ ಹಿರಿಯ ನಾಗರಿಕರಿಗೆ ಭಾಳ ಯಶಸ್ವಿ ಐತಿ ಅಂತ ನನ್ನ ಅನಿಸಿಕೆನೇ. ಶುಗರ್ ಚೆಕ್ ಮಾಡೋದು ಮತ್ತು ಕಣ್ಣು ಚೆಕ್ ಮಾಡ್ಲಿಕ್ಕೆ ಬರ್ತಿರ್ತಾರೆ ಅವಾಗ. ಆಮೇಲೆ BP ಚೆಕ್ ಮಾಡ್ತಿದ್ದಾರೆ. ಅದರ ಜೊತೆಗೆ ಇನ್ನೂ ಹಿರಿಯ ನಾಗರಿಕರಿಗೆ ಅನೇಕ ಒಂದು ವ್ಯವಸ್ಥೆಯನ್ನು ಆರೋಗ್ಯವನ್ನು ಕಾಪಾಡಲು ಏನು ವ್ಯವಸ್ಥೆ ಇದೆಯಲ್ಲ, ಅದನ್ನು ಇನ್ನೂ ಹೆಚ್ಚಿನ ವ್ಯವಸ್ಥೆಯನ್ನು ಸರ್ಕಾರ ಮಾಡಿಕೊಡಬೇಕು ಅಂತಿಕೊಂಡು ಆ ಸರ್ಕಾರಕ್ಕೆ ನಮ್ಮ ಹಿರಿಯ ನಾಗರಿಕರ ವೇದಿಕೆಯಿಂದ ನಾನು ಒತ್ತಾಯಪಡಿಸ್ತೀನಿ. ಜೈ ಹಿಂದ್, ಜೈ ಮಾತೆ. ಮಹಾವಿದ್ಯಾಲಯದಲ್ಲಿ ಸಹ ಪ್ರಾಧ್ಯಾಪಕನಾಗಿ 2012ರಲ್ಲಿ ನಿವೃತ್ತಿಯಾಗಿದ್ದೇನೆ. ಈ ಸಂಘವನ್ನು ನಾನು ಈ ಮೊದಲೇ 10 ವರ್ಷದ ಹಿಂದೆ ಸದಸ್ಯನಾಗಿದ್ದೇನೆ. ಇಲ್ಲಿ ಎಲ್ಲ ಚಟುವಟಿಕೆಗಳು ವ್ಯವಸ್ಥಿತವಾಗಿ ನಡೀತಾ ಇದ್ದಾವೆ. ಇದು ಒಂದು ಹಿರಿಯ ನಾಗರಿಕರಿಗೆ ಒಳ್ಳೆಯ ಅವಕಾಶ ಸೆಂಟರ್ ಆಗಿದೆ. ಧನ್ಯವಾದ. ಎಲ್ಲರಿಗೂ ನಮಸ್ಕಾರ. ಹಗಲು ಯೋಗಕ್ಷೇಮದಿಂದ ಎಲ್ಲರೂ ಹಿರಿಯರು ಹೋಗಿ ಸಣ್ಣ ಹುಡುಗರಿಗೆ ನಾವು ಇಲ್ಲಿ ಆ್ಯಕ್ಟಿವಿಟೀಸ್ ನಡೀತದೆ. ಅದೇ ರೀತಿ ನಮ್ಮಲ್ಲಿ ಚೈತನ್ಯ ತುಂಬಿ ಸಂತೋಷದಿಂದ ಇರ್ತೇವೆ ಅಂತ ಹೇಳಿ ಬಯಸ್ತಾರೆ. ನನ್ನ ಹೆಸರು ರಾಮನಗೌಡ ಬಿರಾದರ್ ಅಂತೇಳಿ, ನಿವೃತ್ತ ಪ್ರಾಧ್ಯಾಪಕ. ನಿವೃತ್ತಿ ಆದಮೇಲೆ ನನಗೆ ಸಮಯ ಕಳೆಯುವಂಥ ಒಂದು ದೊಡ್ಡ ಸಮಸ್ಯೆ ಇತ್ತು. ಅಂಥ ಸಮಸ್ಯೆಯನ್ನು ಈ ಒಂದು ಯೋಗಕ್ಷೇಮ ಕೇಂದ್ರ ನನಗೆ ಒದಗಿಸಿಕೊಟ್ಟಿದೆ. ಇಲ್ಲಿ ಎಲ್ಲ ಇಲಾಖೆಯ ಸ್ನೇಹಿತರು ನಮಗೆ ಪರಿಚಯ ಆಗ್ತಾರೆ. ಭಾಳಷ್ಟು ನಾವು ಸಂತೋಷದಿಂದ ಜೀವನವನ್ನು ಕಳೀತಾ ಇದ್ದೀವಿ. ಮನೆಯ ದುಃಖ ದುಮ್ಮಾನಗಳನ್ನು ಇಲ್ಲಿ ಬಂದು ನಾವೆಲ್ಲ ಮರಿತಾ ಇದ್ದೀವಿ. ಅದಕ್ಕಾಗಿ ಯೋಗಕ್ಷೇಮಕ್ಕೆ ನಾವು ಮತ್ತು ನಡೆಸಿಕೊಳ್ತಕ್ಕಂಥ ಗುಳೇದ ಸರ್ ಅವರಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ಮತ್ತು ತಮ್ಮ ಚಾನೆಲ್ಗೂ ಕೂಡ ಧನ್ಯವಾದಗಳನ್ನು ನಾನು ಹೇಳ್ತಾ ಇದ್ದೀನಿ. ಹಗಲು ಹಿರಿಯ ನಾಗರಿಕರ ವೇದಿಕೆಯ ಮುಖಾಂತರ ನಾನು ಚಂದ್ರಶೇಖರ ಬೀರಪ್ಪ ಹೊಸಮನಿ ಹೈಸ್ಕೂಲ್ ಹೆಡ್ ಮಾಸ್ಟರ್ ಆಗಿ ರಿಟೈರ್ ಆಗಿದ್ದೇನೆ. ಈ ಹಗಲು ಯೋಗ ಕ್ಷೇಮದಲ್ಲಿ ಪ್ರತಿಯೊಬ್ಬ ನಾಗರಿಕರು ಇಲ್ಲೇ ಹಿರಿಯ ನಾಗರಿಕರು ಎಲ್ಲರೂ ಬರ್ತಾರೆ. ಈ ಹಿರಿಯ ನಾಗರಿಕರಿಗೆ ವ್ಯವಸ್ಥಿತವಾಗಿ ಈ ಹಗಲು ಯೋಗ ಕ್ಷೇಮದ ಅಧ್ಯಕ್ಷರಾದ ಶ್ರೀ ಗುಳೇದವರು ಅವರು ಮಾತ್ರ ಎಲ್ಲರನ್ನೂ ಅತಿ ಪ್ರೀತಿಯಿಂದ ಹಾಗೂ ಅತಿ ಸ್ನೇಹತ್ವಭಾವದಿಂದ ಆನಂತರ ಗೌರವನ ಭಾವದಿಂದ ಎಲ್ಲರನ್ನೂ ಕಾಣ್ತಾ ಇದ್ದಾರೆ. ಅದರ ಜೊತೆಗೆ ಈ ನಾವೆಲ್ಲ ಹಿರಿಯ ನಾಗರಿಕರಲ್ಲಿ ಸೇರಿದ ನಂತರ ಪ್ರತಿಯೊಬ್ಬರು ನಾವು ನಕ್ಕು ನಲಿಯುತ್ತಾ ನಮ್ಮ ಸಮಯವನ್ನು ಹೇಗೆ ಕಳಿಬೇಕಂತ ವಿಚಾರ ಮಾಡ್ತಿದ್ವಲ್ಲ, ಇಲ್ಲಿ ಬಂದಾಗ ಅಗದಿ ನಕ್ಕು ನಲ್ಕೋತಾ ಎಲ್ಲರ ಜೋಡಿ ಖುಷಿಯಾಗಿ ಮಾತಾಡ್ಕೋತಾ ಕಾಲವನ್ನು ಕಳೆಯಲಿಕ್ಕೆ ಇದು ಒಂದು ಒಳ್ಳೆಯ ಯೋಗಕ್ಷೇಮ, ಹಗಲು ಯೋಗಕ್ಷೇಮವಾಗಿದೆ ಹಿರಿಯ ನಾಗರಿಕರಿಗಾಗಿ. ಹೀಗಾಗಿ ಈ ಹಿರಿಯ ನಾಗರಿಕರ ವೇದಿಕೆಗೆ ಇನ್ನೂ ಸಾಕಷ್ಟು ಸೌಲಭ್ಯ ಒಂದು ಸ್ವಲ್ಪ ಸರ್ಕಾರ ಇನ್ನೂ ಹೆಚ್ಚು ಒದಗಿಸಬೇಕಂತಂದು ಇದರ ಮೂಲಕ ಈ TV ಮೂಲಕ ಕೇಳ್ಕೊತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ.
ಅಲ್ಲ ನೀವು ಪ್ಲೇಟ್ ಕೊಡ್ರಿ ಅವ್ರಿಗೆ ಬದಲ ಖಾಲಿ ಪ್ಲೇಟ್ ಕೊಡ್ತೀವಿ. ನಿಮಗೂ ಮೊದ್ಲು ನಾನು ಟೇಬಲ್ ಬರ್ತತಿಲ್ಲ, ನನ್ನ ಜಾಕೆಟ್ ಬರ್ತತಿಲ್ಲ, ಎಲ್ಲಾರು ತಂದೆ ಸಂಬಂಧ ಅದಾರ್ರಿ ಮಾಡ್ಕೊಂತ ಎಂಜಾಯ್ ಮಾಡ್ತೀವಿ. ದಿನ ಏನೇನು ಅಡಿಗೆ ಡೈಲಿ ಒಂದು ಚುಮರ್ಸ್ಕ ಮಾಡ್ತೇನ್ರಿ, ಉಪ್ಪೀಟ, ಅವಲಕ್ಕಿ ಮರಿ, ಆಮೇಲೆ ಚೂಡಾ ರೀ, ಆಮೇಲೆ ಒಂದೊಂಥರ ಸ್ವೀಟ್ ಇರುತ್ತೆ, ಆಮೇಲೆ ಸಾಯಂಕಾಲ ಚಾ ಕೊಡ್ತೀವ್ರಿ, ಚಿತ್ರಾನ್ನ, ಮಸಾಲಾನ್ನ, ಟಮಾಟಿ ಬಾತು ಎಲ್ಲ ರೀ. ಜನವರಿ 26 ಆಗಸ್ಟ್ ಅಂದ್ರೆ ಅದನ್ನು ಆಚರಣೆ ಮಾಡ್ತೀವಿ. ಜನವರಿ ಜನವರಿ 26 ಆಗಸ್ಟ್ ಅಂದ್ರೆ ಇವ್ರೇನಂದ್ರಿ ಇವ್ರೇನಂದ್ರಿ ಇವ್ರ ಮಗ ರೀ, ಕಾಕ ತಾತ ಅವ್ರೆಲ್ಲರೂ ತಂದೆ ತಾಯಿ ಸಂಬಂಧ ಸಮಾನ ಎಲ್ಲರೂ ನನ್ನ ಹೆತ್ತಿ ಬಿಡ್ತಾರೆ. ಇಲ್ಲಿ ಮಂದಿ ನಮಗೂ ಟೈಮ್ ಪಾಸ್ ಹೆಂಗ್ ಹೋಗ್ತೋ ಗೊತ್ತಿಲ್ರಿ. ಅಲ್ಲ ನಿಮ್ಮ ಹೆಸರೇ ಗೊತ್ತಾಗ್ಲಿಲ್ಲ, ನಿಮ್ಮ ಹೆಸರೇ ಗೊತ್ತಾಗ್ಲಿಲ್ಲ. ಬರೇ ಗಂಗಾ ಗಂಗೋ ಮೇಟಿ ಸಾಕಿನ ಬಾಲ್ಕುಟಿ ನೋನಾಗರ 42 ಸೆಟ್ ನಂಬರ್. ಮಾತಾಡ್ತಾನ